ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ನಾನು ಸುಮ್ಮನೆ ಹಾಗೆ ಇವತ್ತು ಹೆಸರುಬೇಳೆ ಪಾಯಸ ಮಾಡ್ಕೊಂಡಿದ್ದೀನಿ. ಇದು ಯಾವ ಥರ ಅಂದರೆ ನಾವು ಒಂದ್ಸಲ ಮಂತ್ರಾಲಯಕ್ಕೆ ಹೋದಾಗ ಮಾಡಿದ್ರಲ್ಲಿ ಹೆಸರುಬೇಳೆ ಹಾಗೆ ಕಾಯಿನ ರುಬ್ಬಾಕ್ಬಿಟ್ಟು ಬೆಲ್ಲ ಹಾಕಿ ಕುದಿಸಿದ್ರು. ಆ ಥರನೇ ಇವತ್ತು ಮಾಡ್ಕೊಂಡಿದ್ದೀನಿ. ಯಾವ ಥರದ್ದಾಗಿ ಯಾವುದೇ ಆದ ತುಪ್ಪ ಆಗಿರ್ಬೋದು, ದ್ರಾಕ್ಷಿ ಗೋಡಂಬಿ ಇದನ್ನೆಲ್ಲ ಏನೂ ಹಾಕಿಲ್ಲ ನಾನು. ಹಾಗೆ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ. ಇದು ತುಂಬಾ ಸಿಂಪಲ್ ಆದ ರೆಸಿಪಿ ಆಗಿರೋದ್ರಿಂದ ನಾನು ಶೇರ್ ಮಾಡಿಲ್ಲ ಈ ರೆಸಿಪಿನ. ಏನಿಲ್ಲ, ಚೆನ್ನಾಗಿ ಹೆಸರುಬೇಳೆನ ಬೇಯಿಸ್ಬಿಟ್ಟು ನಂತರ ಕಾಯಿನ ರುಬ್ಬಾಕಿ ಹಾಗೆ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಒಂದೊಳ್ಳೆ ಪಾಯಸ ರೆಡಿ ಆಗುತ್ತೆ. ನಾನು ಇದಕ್ಕೆ ತುಪ್ಪ ಆಗಿರಲಿ ಏನೇನೂ ಹಾಕಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಕಾಮನಬಿಲ್ಲು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ವಾವ್, ಸೂಪರ್ ಅಲ್ವಾ? ಮಳೆ ಬಂದು ನಿಂತಿತ್ತು. ಹಾಗೆ ಹೊರಗಡೆ ಬಂದೆ. ತುಂಬಾ ಚೆನ್ನಾಗಿ ಮೂಡಿತ್ತು. ಅದೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣೋದು. 2 ಮೂಡಿದೆ, ಆದರೆ ಒಂದು ಕಾಣ್ತಿದೆ ಸ್ಪಷ್ಟವಾಗಿ, ಇನ್ನೊಂದು ಕಾಣ್ತಾ ಇಲ್ಲ. ನೋಡಿ ಎಷ್ಟು ಗೆರೆ ಹೊಡೆದಂಗಾಗಿದೆ. ತುಂಬಾ ಚೆನ್ನಾಗಿ ಮೂಡಿತ್ತು. ಮಳೆ ಬಂದು ಸ್ವಲ್ಪ ಬಿಸಿಲು ಬಂತು ಅಂದರೆ ಒಳ್ಳೆ ಕಾಮನಬಿಲ್ಲು ಮೂಡುತ್ತೆ. ಪ್ರಕೃತಿ ವಿಸ್ಮಯನೇ. ಹಾಗೆ ಅದು ಬೇರೆ ಟೈಮಲ್ಲಿ ಕೋಟಿ ಕೊಡ್ತೀನಿ ಅಂದರೂ ಸಿಗೋದಿಲ್ಲ ಅಲ್ವಾ? ನನಗಂತೂ ತುಂಬಾ ಖುಷಿ ಆಯಿತು. ಒಳ್ಳೆ ಕಣ್ಣು ತಂಪಾಯಿತು ಅಂತ ಹೇಳ್ಬೋದು ಕಾಮನಬಿಲ್ಲನ್ನು ನೋಡಿ. ಹಾಗೆ ನೈಟ್ ಅಡುಗೆಗೆ ನಾನು ಬೆಂಡೆಕಾಯಿ ಫ್ರೈ ಹಾಗೆ ರೈಸು, ಬೆಂಡೆಕಾಯಿ ಗೊಜ್ಜುನೇ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ. ಮನೆಗೆ ಅದನ್ನೇ ಮಾಡು ಅಂತ ಹೇಳಿದರು, ಹಾಗಾಗಿ ಅದನ್ನೇ ಮಾಡ್ಕೊಂಡಿದ್ದೆ. ಈ ಬೆಂಡೆಕಾಯಿಗೆ ಖಾರ ಪುಡಿ, ಉಪ್ಪು ಹಾಗೆ ಕಡಲೆ ಹಿಟ್ಟನ್ನ ಹಾಕಿ ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಿ ತವಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ. ನಾನು ರೈಸ್ ಇತ್ತಲ್ಲ, ಹಾಗೆ ಬರೀ ರೈಸ್ ಏನು ತಿನ್ನೋದು ಅಂತ ಹೇಳ್ಬಿಟ್ಟು ಈ ರೀತಿ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ಆಯಿಲ್ ಹಾಕಿ ಕರಿಬೋದು, ಆದರೆ ನಾನು ಕರೀಲಿಲ್ಲ. ಅಂದರೆ ಡೀಪ್ ಫ್ರೈ ಮಾಡ್ಕೊಬೋದಾಗಿತ್ತು, ನಾನು ಮಾಡ್ಕೊಳ್ಳಿಲ್ಲ. ಬರೀ ತವಾ ಫ್ರೈನೇ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಆಯಿಲ್ ಜಾಸ್ತಿ ಆಗುತ್ತೆ ಡೀಪ್ ಫ್ರೈ ಮಾಡ್ಕೊಂಡ್ರೆ ಅಂತಂದ್ಬಿಟ್ಟು ನಾನು ಈ ರೀತಿ ತವಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಈ ಚಳಿಗೆ ಈ ರೀತಿ ಗೊಜ್ಜಿಗೆ ಒಣ ಮೀನು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಒಣ ಮೀನು ಇರಲಿಲ್ಲ ಅಂತೇಳಿ ಹಾಕಲಿಲ್ಲ. ಹಾಗೆ ಬೆಂಡೆಕಾಯಿ ಫ್ರೈನೇ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ ನೀವು. ಹಾಗೆ ಇದ್ರ ಕಂಟಿನ್ಯೂಷನ್ ಲಾಗು ನೆಕ್ಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಎದ್ದು ಪೂಜೆ ಮಾಡಿಕೊಂಡು ಹಾಗೆ ಟಿಫನ್ನಿಗೆ ಇಡ್ಲಿ ಜೊತೆಯಾಗಿ ನಾನು ಬೇಳೆ ಸಾಂಬಾರು ಮಾಡ್ತಾಯಿಲ್ಲ, ಮಾಮೂಲಿ ಆಗುತ್ತೆ ಅಂತೇಳಿ ಬೇಳೆ ಸಾಂಬಾರು ಮಾಡ್ತಾಯಿಲ್ಲ. ಸ್ಪೆಷಲ್ಲಾಗಿ ಮಾಡ್ಕೊಳ್ಳೋಣ ಏನಾದರೂ ಅಂತ ಅಂದ್ಕೊತಿದ್ದೆ. ಆದರೆ ಮನೆಯಲ್ಲಿ ಹುಳ್ಳಿಕಾಳು ಹುರಿದು ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಥರ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ, ತೆಂಗಿನ ತುರಿ ಹಾಗೆ ಸಾಂಬಾರು ಪುಡಿ, ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಹುಣಸೆಹಣ್ಣು ನಾನು ಸ್ಕಿಪ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಟೊಮೊಟೊ ತುಂಬಾ ಹುಳಿ ಇದೆ ಅಂತ ಹೇಳ್ಬಿಟ್ಟು ನಾನು ಹುಣಸೆಹಣ್ಣು ಸ್ಕಿಪ್ ಮಾಡಿ. ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ನಾನು ಒಂದು ಕುಕ್ಕರಿಗೆ ಹುಳ್ಳಿಕಾಳು ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ. ಚೆನ್ನಾಗಿ ಅಂದರೆ ಸ್ವಲ್ಪ ಅದು ಕಪ್ಪಾಗಬೇಕು, ಅಲ್ಲಿ ತನಕ ಹುರ್ಕೊಳ್ತೀನಿ ನಾನು. ಹುರ್ಕೊಂಡಿದ ನಂತರ ಅದೇ ಕುಕ್ಕರಿಗೆ ಆಯಿಲ್ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಅಂದರೆ ಪೂರ್ತಿ ಫ್ರೈ ಮಾಡ್ಕೊಳೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಏನಕ್ಕೆ ಅಂತಂದರೆ ನಾವು ಸಾಂಬಾರೊಳಗೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ, ಜೊತೆಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ತೊಳೆದ್ಬಿಟ್ಟು ಹುಳ್ಳಿಕಾಳನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ಹೊಡೆಸ್ಕೊಳ್ತೀನಿ ನಾನು. ನೀವು ಎಷ್ಟು ಆಗುತ್ತೋ ಅಷ್ಟು ಹೊಡೆಸ್ಕೊಳ್ಳಿ. ಒಳ್ಳೆ ಸಾಂಬಾರು ರೆಡಿಯಾಗುತ್ತೆ. ಈ ರೀತಿ ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿ. ನನಗೆ ಬೇಳೆ ಸಾಂಬಾರೇ ತಿಂದು ಸಾಕಾಗಿತ್ತು ಇಡ್ಲಿಗೆ, ಹಾಗಾಗಿ ನಾನು ಸ್ಪೆಷಲಾಗಿ ಈ ಥರ ಮಾಡ್ಕೊಳ್ತೀನಿ ಆವಾಗವಾಗ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸಾಂಬಾರು. ಹಾಗೆ ನಮ್ಮ ಮನೆಯವರು ಟಿಫನ್ ಕೇಳಿದ್ರು ಅಂತೇಳಿ ಹಾಕ್ಕೊಡ್ತಾ ಇದ್ದೀನಿ ನಾನು.
ನೋಡ್ತಿರ್ಬೋದು ಸಾಂಬಾರು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಒಳ್ಳೆ ನಾನ್ ವೆಜ್ ಏನಾದರೂ ಹಾಕಿ ಸಾಂಬಾರು ಮಾಡಿದ್ದೀವೇನೋ ಅಂತ ಅನಿಸ್ತಿದೆ, ಅಷ್ಟು ಚೆನ್ನಾಗಿದೆ. ಇದರ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಬರೀ ಇಡ್ಲಿಗೆ ಅಂತಲ್ಲ, ಮುದ್ದೆ ಹಾಗೆ ರೈಸಿಗೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಇಡ್ಲಿಗೆ ಸ್ಪೆಷಲ್ ಆಗಿರಲಿ ಅಂತೇಳಿ ಒಂದೊಂದ್ಸಲ ಈ ರೀತಿ ಮಾಡ್ಕೊಳ್ತೀನಿ. ನಾನು ಒಬ್ಬರು ಮನೆಯಲ್ಲಿ ಬಾಡಿಗೆಗಿದ್ದೆ, ಆ ಆಂಟಿ ನನಗೆ ಹೇಳ್ಕೊಟ್ಟಿದ್ರು ಈ ಥರ ಸಾಂಬಾರು ಮಾಡ್ಕೊಳೋದು. ಅವರು ಮಾಡಿ ಕೊಟ್ಟಿದ್ರು ನನಗೊಂದ್ಸಲ ಇಡ್ಲಿ ಸಾಂಬಾರು ಕೊಟ್ಟಿದ್ರು. ಆಂಟಿ ಈ ರೀತಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ, ನನಗೊಂದ್ಸಲ ಕಲಿಸ್ಕೊಡಿ ಅಂತ ಹೇಳಿದ್ದೆ. ಆವಾಗ ಅವ್ರು ಹೇಳ್ಕೊಟ್ಟಿದ್ರು. ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿದ್ರಲ್ಲ, ಇವತ್ತಿನ ವ್ಲಾಗು ಹೀಗಿತ್ತು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.